ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಸಾಧ್ಯವಾದರೆ ಸರ್ಕಾರ ಈ ಒಳ ಮೀಸಲಾತಿಯ ನಿರ್ಧಾರದಿಂದ ಹಿಂಸರಿಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖ ಬೇಡಿಕೆ. ಅಕಸ್ಮಾತ್ ಒಳ ಮೀಸಲಾತಿ ಕಡ್ಡಾಯವಾಗಿ ಜಾರಿ ಮಾಡಲೇಬೇಕು ಅನ್ನೋದಾದ್ರೆ ಅದನ್ನ ಕೋರ್ಟ್ ಡಿಸಿಷನ್ಗೆ, ನ್ಯಾಯಿಕ ವಿಮರ್ಶೆಗೆ ಒಳಪಡದ ರೀತಿಯಲ್ಲಿ 101 ಸಮುದಾಯಗಳಿಗೂ ಒಪ್ಪಿಗೆಯಾಗುವ ರೀತಿಯಲ್ಲಿ ಮತ್ತೆ ಸರ್ವರಿಗೂ ಒಪ್ಪಿಗೆಯಾಗುವ ರೀತಿಯಲ್ಲಿ ಈ ಮಾರ್ಪಾಡುಗಳನ್ನ ಮಾಡಬೇಕು. ಒಂದು. ಎರಡನೇದು, ರೋಷ ಬಿಂದುಗಳು ಮಾಡುವಾಗ ಹಿಂದೆ ಯಾವ ರೀತಿ ಇತ್ತೋ, ಅಂದ್ರೆ 2025ರ ಆದೇಶಕ್ಕೂ ಮುಂದೆ ಯಾವ ರೀತಿ ಇತ್ತೋ ಅದೇ ರೀತಿ ರೋಷ ಬಿಂದುಗಳನ್ನ ನಿಗದಿಪಡಿಸಿ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು. ಹಾಗಾಗಿ ಇದರಲ್ಲಿ ನಾನು 2 ಲೇಖನಗಳನ್ನ ಬರೆದಿದ್ದೀನಿ. ಅದರಲ್ಲಿ 7 ಪಾಯಿಂಟ್ಗಳನ್ನ ನಾನು ಆಲ್ರೆಡಿ ಲೇಖನದಲ್ಲಿ ನಾನು ಸ್ಪಷ್ಟಪಡಿಸಿದ್ದೀನಿ. ಒಂದು ವೃಂದದಲ್ಲಿ ಒಂದೇ ಹುದ್ದೆ ಇದ್ದಾಗ ಮೀಸಲಾತಿ ಅನ್ವಯಿಸೋದಿಲ್ಲ. ಅದು ಎಲ್ಲವೂ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ವೃಂದದಲ್ಲಿ ಒಂದೇ ಹುದ್ದೆ ಇದ್ದಾಗ ಮೀಸಲಾತಿ ಅನ್ವಯ ಆಗಲ್ಲ. ಆದರೆ ಇಲ್ಲಿ ನೀವು ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದೇ ಪ್ರವರ್ಗಕ್ಕೆ ಹುದ್ದೆಗಳನ್ನ ಮೀಸಲು ಮಾಡ್ತಕ್ಕಂಥ ನೀತಿ ಅವೈಜ್ಞಾನಿಕ ಮತ್ತು ಇದು ಸಂವಿಧಾನ ಬಾಹಿರವಾದದ್ದು. ಹಾಗಾಗಿ ಇದು ಕೋರ್ಟ್ ವಿಮರ್ಶೆಗೆ ಒಳಪಡುತ್ತೆ. ಕೋರ್ಟ್ಗೆ ಏನಾದ್ರು ಇವು ತಗಲಾಕಂದ್ರೆ 10 ವರ್ಷ, 15 ವರ್ಷ, 20 ವರ್ಷ ಆದರೂ ಈ ವ್ಯಾಜ್ಯ ಬಗೆಹರಿಯಲ್ಲ. ಹಾಗಾಗಿ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಈ ವಿಚಾರದಲ್ಲಿ ರೋಷ ಬಿಂದುಗಳನ್ನ ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ. ಈಗ ಪ್ರವರ್ಗ ಎ, ಬಿ, ಸಿ ಅಂತ ಇದ್ದಾಗ 3 ಹುದ್ದೆಗಳಿದ್ದಾಗ ಮಾತ್ರ ಮಾಡಿ. 3 ಹುದ್ದೆಗಳಿಗಿಂತ ಜಾಸ್ತಿ ಇದ್ದಾಗ ಒಳ ಮೀಸಲಾತಿ ಅನ್ವಯ ಆಗಬೇಕು. ಸಪೋಸ್ 2 ಹುದ್ದೆ ಇದ್ದಾಗ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ SC ಸಾಮಾನ್ಯ, SC ಜನರಲ್ ಅಂತಕ್ಕಂಥ ಒಂದು ಪ್ರವರ್ಗವನ್ನ ಸೃಷ್ಟಿ ಮಾಡಿ ಅದರಲ್ಲಿ ಎ, ಬಿ, ಸಿ ಯಾರಾದ್ರೂ ಬರಲಿ, ಅದರಲ್ಲಿ ಅರ್ಹತೆ ಇರ್ತಕ್ಕಂಥವ್ರು ಆಯ್ಕೆ ಆಗಲಿ. ಆ ರೀತಿಯಲ್ಲಿ ಈ ನಿಯಮವನ್ನ ಮಾರ್ಪಾಡು ಮಾಡಬೇಕು. ಈಗಲೂ ಅದೇ ಇರೋದು. ಒಂದು ಹುದ್ದೆಗೆ ನಿಗದಿತವಾದ ಮಾನದಂಡ, ಅರ್ಹತೆ, ಅನುಭವ ಇರುತ್ತೆ. ಅದರಲ್ಲಿ ವಲಯನೋ, ಮಾದಗನೋ, ಬೋವಿನೋ, ಲಂಬಾಣಿನೋ ಯಾರ ಅರ್ಹತೆ ಇರ್ತದೋ ಅವರು ಆ ಹುದ್ದೆಯನ್ನ ಪಡ್ಕೋತಾರೆ. ಆ ರೀತಿ ನಿಯಮಗಳಿರಬೇಕು. 3 ಹುದ್ದೆಗಳಿಗಿಂತ ಜಾಸ್ತಿ ಇದ್ದಾಗ ಮಾತ್ರ ಒಳ ಮೀಸಲಾತಿ ಅನ್ವಯ ಆಗಬೇಕು ಅಂತಕ್ಕಂಥ ಕಡ್ಡಾಯ ಕಾನೂನು ಬರಬೇಕು. ಇನ್ನೊಂದು, ಯೂನಿವರ್ಸಿಟಿಗಳು ಅಥವಾ ರಾಜ್ಯ ಮಟ್ಟದ ಪ್ರಾಧಿಕಾರ, ನಿಗಮ, ಮಂಡಳಿ, ಉದ್ಯಮ ಯಾವುದೇ ಇಲಾಖೆಗಳು ಈಗ ನಾವು SDC, FDC, ಗ್ರೂಪ್ ಎ, ಗ್ರೂಪ್ ಬಿಗೆ ಯಾವ ರೀತಿ ಎಲ್ಲನೂ ಕ್ರೋಢೀಕರಿಸಿ ಒಂದೇ ನೇಮಕಾತಿ ಏಜೆನ್ಸಿ KPSC ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರ ಮೂಲಕ ಈ ನೇಮಕಾತಿಗಳಾಗಬೇಕು. ನೀವು ಒಂದೊಂದು ವಿಭಾಗವನ್ನ, ಒಂದೊಂದು ವಿಶ್ವವಿದ್ಯಾಲಯ ಒಂದು ಘಟಕವನ್ನಾಗಿ ಮಾಡಿದಾಗ ಈ ಯಾವುದೇ ಪ್ರವರ್ಗಗಳಿಗೆ ಸೂಕ್ತವಾದ ಪ್ರಾತಿನಿಧ್ಯ ಸಿಗಲ್ಲ. ಅದರಿಂದ ದಯಮಾಡಿ ಯೂನಿವರ್ಸಿಟಿ ಆಗಲಿ, ರಾಜ್ಯ ಮಟ್ಟದ ಪ್ರಾಧಿಕಾರ ಆಗಲಿ, ರಾಜ್ಯ ಮಟ್ಟದ ನಿಗಮ ಆಗಲಿ, ರಾಜ್ಯ ಮಟ್ಟದ ಉದ್ಯಮಿಗಳಾಗಲಿ, ಎಂಟೈರ್ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಏಕಕಾಲದಲ್ಲಿ ಖಾಲಿ ಹುದ್ದೆಗಳನ್ನ ಅಧಿಸೂಚನೆ ಹೊರಡಿಸಿ ಆ ಮೂಲಕ ನೀವು ಒಳ ಮೀಸಲಾತಿಯನ್ನ ಜಾರಿಗೆ ತಂದ್ರೆ ಇದು ಎಲ್ಲಿಗೂ ಸರ್ವ ರೀತಿಯಲ್ಲಿ ನ್ಯಾಯಸಮ್ಮತವಾಗುತ್ತೆ, ನ್ಯಾಯ ದೊರಕಿಸ್ಕೊಟ್ಟಂಗಾಗುತ್ತೆ. ಇಲ್ಲ ಅಂತಂದ್ರೆ ನೀವು ಈ ರೀತಿ ಮಾಡ್ಕೊಳ್ಳೋದಾದ್ರೆ ಕೋರ್ಟ್ ವಿಲ್ ಇಂಟರ್ಫಿಯರ್, ನ್ಯಾಯಾಲಯ ಅಡ್ಡ ಬರುತ್ತೆ. ಯಾರಾದ್ರೂ ಒಂದು ಪಿಟಿಷನ್ ಹಾಕಿದ್ರೆ ಆ ಇಶ್ಯೂ, ಆ ವ್ಯಾಜ್ಯ 2011ರಿಂದ ಗ್ರೂಪ್ ಎ, ಗ್ರೂಪ್ ಬಿ ಪೋಸ್ಟ್ಗಳು ಇನ್ನೂ ಸುಪ್ರೀಂ ಕೋರ್ಟ್ ಅಲ್ಲಿ ನೇತಾಕೊಂಡಿದೆ. ದಯಮಾಡಿ ಜ್ಞಾಪಕ ಇರಲಿ. 2017ರ ನೇಮಕಾತಿನೂ ಊರ್ಜಿತ ಆಗಿಲ್ಲ, 2024ರ ನೇಮಕನೂ ಊರ್ಜಿತ ಆಗಿಲ್ಲ. ಈ ರೀತಿ ನೀವು ಮಾಡ್ಕೊಂಡು ಹೋದ್ರೆ ಕೋರ್ಟ್ ವಿಲ್ ಇಂಟರ್ಫಿಯರ್. ಅದರಿಂದ ಅದು ಹೈಕೋರ್ಟ್ ಆಗ್ಬೋದು, ಸುಪ್ರೀಂ ಕೋರ್ಟ್ ಆಗ್ಬೋದು, ಏನಾದ್ರೂ ಅದು ತಗಲಾಕೊಂಡ್ರೆ ಯಾವ ಜಾತಿಗಳಿಗೂ ಯಾವ ಉಪಜಾತಿಗಳಿಗೂ ನ್ಯಾಯ ಸಿಗಲ್ಲ. ಆ ರೀತಿಯಲ್ಲಿ ಸರ್ವಸಮ್ಮತವಾಗಿ ಒಪ್ಪಿಗೆ ಆಗೋ ರೀತಿಯಲ್ಲಿ ಎಡ, ಬಲ, ಕೊಲಂಬೋ ಜಾತಿಗಳು ಎಲ್ಲರೂ ಸೇರಿ ಒಂದು ರೀತಿಯ ಸರ್ವ ಏಕರೀತಿಯ ಅಭಿಪ್ರಾಯದಲ್ಲಿ ಈ ಒಳ ಮೀಸಲಾತಿಗೆ ಹಂಚಿಕೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಒಳ ಮೀಸಲಾತಿನೇ ಬೇಡ. ಯಾಕಂತಂದ್ರೆ ಈಗಾಗಲೇ ರಾಷ್ಟ್ರ ಮಟ್ಟದ ಪಕ್ಷವಾದಂತ BSP ಒಳ ಮೀಸಲಾತಿಗೆ ವಿರುದ್ಧವಾಗಿ ಅವರು ಆಲ್ರೆಡಿ ಈಗ ಒಳ ಮೀಸಲಾತಿ ಬೇಡ ಅಂತ ಹೇಳ್ತಾರೆ. ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಇಲ್ಲ. ದಕ್ಷಿಣ ಭಾರತದ ತೆಲಂಗಾಣ, ಆಂಧ್ರ, ಕರ್ನಾಟಕ, ತಮಿಳು ಇಂಥ ಕಡೆ ಇದೆ. ಯಾಕೆ ಬೇಕು? ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.